ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 10ನೇ ತರಗತಿಯ ಗಣಿತ ವಿಷಯದಲ್ಲಿ ಸೇತುಬಂಧದ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀವಿ. ಸೊ ಬೇರೆ ವಿಷಯಗಳಲ್ಲಿನೂ ಕೂಡ ನಾವು ವಿಡಿಯೋವನ್ನು ಹಾಕಿದ್ದೀವಿ. ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇತುಬಂಧ 2023-24 ಎಲ್ಲ ತರಗತಿಗಳಿಗೆ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿಕೊಳ್ಳಿ. ನಾವು 10ನೇ ತರಗತಿಯಲ್ಲಿ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ ಇವಾಗ ಇಂಗ್ಲೀಷ್ನಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ ವಿಡಿಯೋವನ್ನು ಪೋಸ್ಟ್ ಮಾಡ್ತಾರೆ, ಅವುಗಳನ್ನು ಸಹಿತ ನೋಡಿ. ಶುರು ಮಾಡೋಣ. ಗಣಿತದಲ್ಲಿ ಸೇತುಬಂಧದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಬುನಾದಿ ಸಾಮರ್ಥ್ಯ 1ರಲ್ಲಿ 3 ಅಂದರೆ ಪ್ರತಿ ಬುನಾದಿ ಸಾಮರ್ಥ್ಯದಲ್ಲಿ 3 ಪ್ರಶ್ನೆಗಳಿದ್ದಾವೆ. ಮೊದಲ ಬುನಾದಿ ಸಾಮರ್ಥ್ಯದಲ್ಲಿ 3 ಪ್ರಶ್ನೆಗಳು. ಸೊ ಫಸ್ಟ್ ಒನ್, 0.125 ಇದು ಡ್ಯಾಶ್ ಸಂಖ್ಯೆಯಾಗಿದೆ. ಭಾಗಲಬ್ಧ, ಸ್ವಾಭಾವಿಕ, ಪೂರ್ಣಾಂಕ ಸರಿ ಇದೆ ಯಾವುದನ್ನೋದನ್ನು ಕ್ರಮಾಕ್ಷರದೊಂದಿಗೆ ಬರೀರಿ. ಎರಡನೇ ಪ್ರಶ್ನೆ, ಇವುಗಳಲ್ಲಿ 2 ಮತ್ತು 3ರ ನಡುವೆ ಇರುವ ಅಭಾಗಲಬ್ಧ ಸಂಖ್ಯೆ √2, √3, √5, √10. 5/100 ಇದರ ದಶಮಾಂಶ ರೂಪ 0.05, 0.25, 0.025, 0.005. ಇನ್ನು ಎರಡನೆಯ ಬುನಾದಿ ಸಾಮರ್ಥ್ಯ ಪ್ರಶ್ನೆ ಬರ್ತದ. ಈ ಸಾಮರ್ಥ್ಯದಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ, ಯೂಕ್ಲಿಡ್ ಪ್ರಕಾರ ಒಂದು ರೇಖೆಯ ತುದಿಗಳು ಡ್ಯಾಶ್ಗಳಾಗಿರ್ತವೆ. ಮೇಲ್ಮೈ, ಕಂಸ, ರೇಖೆ, ಬಿಂದು. ಇನ್ನು 2 ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಇದು ಒಂದು ಡ್ಯಾಶ್ ಅಂತ ಕೇಳಿದಾರ. ಸ್ವಯಂ ಸಿದ್ಧ, ಆಧಾರ ಪ್ರತಿಜ್ಞೆ, ವ್ಯಾಖ್ಯೆ, ಪ್ರಮೇಯ. ಒಂದು ಬಿಂದುವಿನ ಮೂಲಕ ಎಳೆಯಬಹುದಾದ ಗರಿಷ್ಠ ರೇಖೆಗಳ ಸಂಖ್ಯೆ 1, 2, 3, 4. ಇನ್ನು ಅಪರಿಮಿತ ಇದೆ, 4 ಇಲ್ಲ ಅಲ್ಲಿ. 3ನೇ ಬುನಾದಿ ಸಾಮರ್ಥ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ಇವುಗಳಲ್ಲಿ ಯಾವುದು ಒಂದು ತ್ರಿಭುಜದ ಕೋನಗಳಾಗಿವೆ? 45 ಡಿಗ್ರಿ, 50 ಡಿಗ್ರಿ, 90 ಡಿಗ್ರಿ, 60 ಡಿಗ್ರಿ, 30 ಡಿಗ್ರಿ, 90 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ, 100 ಡಿಗ್ರಿ, 60 ಡಿಗ್ರಿ, 60 ಡಿಗ್ರಿ, 70 ಡಿಗ್ರಿ. 3ನೇ ಬುನಾದಿ ಸಾಮರ್ಥ್ಯದ ಎರಡನೇ ಪ್ರಶ್ನೆ, ಒಂದು ತ್ರಿಭುಜದ ಕೋನಗಳು 1:2:3ರ ಅನುಪಾತದಲ್ಲಿದ್ದರೆ ಅದು ಡ್ಯಾಶ್ ತ್ರಿಭುಜವಾಗಿರ್ತದೆ. ಸಮಕೋನ, ಲಘುಕೋನ, ಲಂಬಕೋನ, ವಿಶಾಲ ಕೋನ. 60 ಡಿಗ್ರಿ ಕೋನದ ಪರಿಪೂರಕ ಕೋನ ಡ್ಯಾಶ್ 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ. 4ನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ, ತ್ರಿಭುಜ ABC-ಯಲ್ಲಿ ಕೋನ A = 40 ಡಿಗ್ರಿ ಮತ್ತು ಕೋನ B = 60 ಡಿಗ್ರಿ ಆದರೆ ಕೋನ C 40 ಡಿಗ್ರಿ, ಕೋನ C 50 ಡಿಗ್ರಿ, ಕೋನ C 80 ಡಿಗ್ರಿ, ಕೋನ C 100 ಡಿಗ್ರಿ. ಎರಡನೇ ಪ್ರಶ್ನೆ, ತ್ರಿಭುಜ ABC-ಯಲ್ಲಿ AB = AC ಮತ್ತು ಕೋನ A = 60 ಡಿಗ್ರಿ ಆದರೆ ಅದು ಡ್ಯಾಶ್ ತ್ರಿಭುಜವಾಗ್ತದ. ಸಮದ್ವಿಬಾಹು, ಸಮಬಾಹು, ಲಂಬಕೋನ, ವಿಶಾಲ ಕೋನ. ತ್ರಿಭುಜದಲ್ಲಿ ದೊಡ್ಡ ಬಾಹುವಿನ ಎದುರಿನ ಕೋನವು ಡ್ಯಾಶ್ ಆಗಿರ್ತದೆ. ಚಿಕ್ಕದು, ಸಮ, ದೊಡ್ಡದು, ಲಂಬಕೋನ. 5ನೇ ಬುನಾದಿ ಸಾಮರ್ಥ್ಯಕ್ಕೆ ಬರೋಣ. ಮೊದಲ ಪ್ರಶ್ನೆ, ಇವುಗಳಲ್ಲಿ ಯಾವುದೂ ಬಹುಪದವಾಗಿಲ್ಲ. 2m, m², 5, 1/m. px ಅನ್ನು x - 1 ಇಂದ ಭಾಗಿಸಿದಾಗ ಉಳಿಯುವ ಶೇಷ ಯಾವುದು? p (x - 1), p1, px, p - 1. a + b, a - b = a² - b² ಸೂತ್ರ ಈ ಗುಣಲಬ್ಧ ಕಂಡುಹಿಡಿಯಲು ಸೂಕ್ತವಾಗಿದೆ. 18 × 22, 62 × 63, 56² 53² ಅಂತಕ್ಕಂಥ ಇದೆ. ಅದನ್ನು ಯಾವುದು ಅನ್ನೋದನ್ನು ನೋಡಿ. 6ನೇ ಬುನಾದಿ ಸಾಮರ್ಥ್ಯದಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ, ಸಮಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸೋ ಚತುರ್ಭುಜ ಯಾವುದು? ಚೌಕ, ಆಯತ, ತ್ರಾಪಿಜ್ಯ, ವಜ್ರಾಕೃತಿ. ಒಂದು ಚತುರ್ಭುಜದ 3 ಕೋನಗಳು 90 ಡಿಗ್ರಿ, 100 ಡಿಗ್ರಿ ಮತ್ತು 80 ಡಿಗ್ರಿ ಆದರೆ 4ನೇ ಕೋನ ಏನಿರ್ತದ? 90 ಡಿಗ್ರಿ, 80 ಡಿಗ್ರಿ, 70 ಡಿಗ್ರಿ, 60 ಡಿಗ್ರಿ. ಒಂದು ಚತುರ್ಭುಜದ ಕೋನಗಳು 1:2,
ಅನುಪಾತ 3 ಅನುಪಾತ 4ರ ಅನುಪಾತದಲ್ಲಿದ್ದರೆ ಅತಿ ದೊಡ್ಡ ಕೋನ ಡ್ಯಾಶ್ 36 ಡಿಗ್ರಿ 71 ಡಿಗ್ರಿ 120 ಡಿಗ್ರಿ 144 ಡಿಗ್ರಿ. ಬುನಾದಿ ಸಾಮರ್ಥ್ಯ 7. ಎಕ್ಸ್ ಅಕ್ಷದ ಮೇಲಿನ ಎಲ್ಲ ಬಿಂದುಗಳ ಸಾಮಾನ್ಯ ರೂಪ ಡ್ಯಾಶ್ ಪ್ಲಸ್ ಎಕ್ಸ್ ಪ್ಲಸ್ ವೈ x0 0y ಪ್ಲಸ್ ಎಕ್ಸ್ ಮೈನಸ್ ವೈ. ಎರಡನೇ ಪ್ರಶ್ನೆ, ಇವುಗಳಲ್ಲಿ ಮೊದಲ ಚತುರ್ಥಾಂಕದಲ್ಲಿರುವ ಬಿಂದು +2 - 3 -2 + 3 -2 - 3 +2 - 3. ಇವುಗಳಲ್ಲಿ ಯಾವುದು ಮೂರನೇ ಪಾದದಲ್ಲಿ ಇರುವ ಬಿಂದುವಾಗಿದೆ? 2 3 -2 -3 2 -3 -2 3. ಎಂಟನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ, ಒಂದೇ ತ್ರಿಜ್ಯ ಹೊಂದಿರುವ ಎರಡು ಬೇರೆ ಬೇರೆ ವೃತ್ತಗಳಿಗೆ ಡ್ಯಾಶ್ ವೃತ್ತ ಅಂತೀವಿ. ಒಳಕೇಂದ್ರೀಯ ವೃತ್ತಗಳು, ಏಕಕೇಂದ್ರೀಯ ವೃತ್ತಗಳು, ಸರ್ವಸಮ ವೃತ್ತಗಳು, ಕೇಂದ್ರೀಯ ವೃತ್ತಗಳು. 8. ವೃತ್ತದ ಯಾವುದೇ ಎರಡು ಬಿಂದುಗಳ ಮೂಲಕ ಹಾದು ಹೋಗೋ ಸರಳ ರೇಖೆಗೆ ಏನಂತ ಕರೀತಾರ? ತ್ರಿಜ್ಯ, ಪರಿಧಿ, ವ್ಯಾಸ, ವೃತ್ತಛೇದಕ. ಇನ್ನು 8ನೇ ಬುನಾದಿ ಸಾಮರ್ಥ್ಯದ ಮೂರನೆಯ ಪ್ರಶ್ನೆ, ಅಧಿಕ ವೃತ್ತಖಂಡದೊಳಗಿನ ಕೋನ ಡ್ಯಾಶ್ ಲಘುಕೋನ, ಅಧಿಕ ಕೋನ, ಲಂಬಕೋನ, ವಿಶಾಲ ಕೋನ. 9ನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ, 12 13 15 15 10 ಈ ಅಂಕಿ ಅಂಶಗಳ ಸರಾಸರಿ ಏನಾಗಿರ್ತದ? 12 12.9 13 14. ಮುಂದಿನ ಪ್ರಶ್ನೆ 2, 12 13 14 15 10 11 15 13 14 13 ಈ ಅಂಕಿ ಅಂಶಗಳ ಮಧ್ಯಾಂಕ ಏನಿರ್ತದ? 12 13 14 15 ಅಥವಾ 22 23 24 25 20 21 25 23 24 23 ಈ ಅಂಕಿ ಅಂಶಗಳ ಬಹುಲಕ ಏನು? 22 23 24 25. ಸೊ ಇನ್ನು ನೆಕ್ಸ್ಟ್ ಕಡೆ ಬುನಾದಿ ಸಾಮರ್ಥ್ಯ ಬರ್ತದೆ 10ರಲ್ಲಿ. ಪ್ರಶ್ನೆ ಇತ್ತು, ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಲೆಕ್ಕಿಸುವ ಸೂತ್ರ. 2πRh 2πRh in the bracket r plus h, pi r in the bracket r plus h, pi r 2πr in the bracket r plus h. ಒಂದು ಸಿಲಿಂಡರಿನ ಪಾದದ ವಿಸ್ತೀರ್ಣ 300 ಸೆಂಟಿಮೀಟರ್ ಸ್ಕ್ವೇರ್, ಎತ್ತರ 10 ಸೆಂಟಿಮೀಟರ್, ಅದರ ಘನಫಲ ಡ್ಯಾಶ್ 1000 ಸೆಂಟಿಮೀಟರ್ ಕ್ಯೂಬ್, 310 ಸೆಂಟಿಮೀಟರ್ ಕ್ಯೂಬ್, 3000 ಸೆಂಟಿಮೀಟರ್ ಕ್ಯೂಬ್, 30 ಸೆಂಟಿಮೀಟರ್ ಕ್ಯೂಬ್. ಮುಂದಿನ ಪ್ರಶ್ನೆ ಎಸ್ ಕಡೆ ಪ್ರಶ್ನೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ 600 ಸೆಂಟಿಮೀಟರ್ ಸ್ಕ್ವೇರ್ ಇರೋ ಚೌಕಘನದ ಘನಫಲ ಏನು? 10 ಸೆಂಟಿಮೀಟರ್ ಕ್ಯೂಬ್, 100 ಸೆಂಟಿಮೀಟರ್ ಕ್ಯೂಬ್, 600 ಸೆಂಟಿಮೀಟರ್ ಕ್ಯೂಬ್, 1000 ಸೆಂಟಿಮೀಟರ್ ಕ್ಯೂಬ್. ಇಷ್ಟು 10ನೇ ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ, ನಿಮಗೆ ಯೂಸ್ ಆಗುವ ಹಾಗೆ ಒಂದು ಸೇತುಬಂಧದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡಿದ್ದೀವಿ. ಈ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.